ಅವ್ರು ನನ್ನ ಆಶ್ರಮಕ್ಕೆ ಕರ್ಕೊಂಡು ಬಂದಿದ್ದಕ್ಕೆ ನನ್ನ ಲೈಫ್ ಚೇಂಜ್ ಆಗಿದ್ದು. ಇಲ್ಲಾಂದರೆ ಬೀದಿಯಲ್ಲಿ ಹಸುವಿಗೆ ಸತ್ತೋಗ್ತಾಯಿದ್ದೆ ನಾನು. ಒಂದು ಕಡೆ ಹಸು, ಒಂದು ಕಡೆ ಅಮ್ಮ ಅಂತ ಅಳ್ತಿದ್ರೆ ಯಾರೂ ಬಂದು ನೋಡಿಲ್ಲ ನನಗೆ. ಅವ್ರು ಬಂದು ನನ್ನನ್ನು ನಿಜವಾಗ್ಲೂ ಕಾಪಾಡಿದ್ರು. ಅವ್ರು ನನ್ನ ಆಶ್ರಮಕ್ಕೆ ಕರ್ಕೊಂಡು ಬಂದಮೇಲೆ ನನ್ನ ಲೈಫೇ ಚೇಂಜ್ ಆಗೋಯಿತು. ಅವರು ಯಾರು ಏನು ಅಂತಲೂ ಗೊತ್ತಿಲ್ಲ. ಅವ್ರಿಗೊಂದು ಥ್ಯಾಂಕ್ಸ್ ಹೇಳಬೇಕಿತ್ತು. ಅವ್ರನ್ನೊಂದು ಸರಿ ಭೇಟಿ ಆಗಬೇಕಿತ್ತು ಅನ್ನೋದು ನನ್ನ ಮನಸ್ಸಲ್ಲಿ ಇವಾಗೂ ಇದೆ. ಬಟ್ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಕಮೆಂಟಲ್ಲಿ ಒಬ್ಬರು ಕೇಳಿದ್ರಿ, ನೀವು ಹೇಗೆ ಆಶ್ರಮಕ್ಕೆ ಸೇರಿಕೊಂಡ್ರಿ, ಯಾರು ನಿಮ್ಮನ್ನ ಆಶ್ರಮಕ್ಕೆ ಸೇರಿಸಿದ್ರು, ಇದ್ರ ಬಗ್ಗೆ ಡೀಟೇಲಾಗಿ ಹೇಳಿ ಅಂತ ಒಬ್ಬರು ಕಮೆಂಟ್ ಹಾಕಿದ್ರಿ. ಆ ಕಮೆಂಟ್ನ ನಾನು ಹೈಡ್ ಮಾಡಿದೆ. ಯಾಕೆ ಕಮೆಂಟ್ನ ಹೈಡ್ ಮಾಡಿದೆ ಅಂದರೆ, ನನಗೆ ಈ ವಿಡಿಯೋ ಅದ್ರ ಬಗ್ಗೆ ಶೇರ್ ಮಾಡ್ಕೊಳ್ಳೋದು ಬೇಡ ಅಂತ ಅಂದ್ಕೊಂಡೆ. ಅದಾದಮೇಲೆ ನನಗೆ ಅನ್ನಿಸ್ತು, ಕೇಳ್ತಾ ಇದ್ದಾರಲ್ವ, ನಾನು ಉತ್ತರ ಕೊಡೋದು ನನ್ನ ಜವಾಬ್ದಾರಿ. ಸೊ ಅದ್ರ ಬಗ್ಗೆ ನಾನು ನಿಮಗೆ ಉತ್ತರ ಕೊಡ್ತಾಯಿದ್ದೀನಿ ನಿಮ್ಮ ಕಮೆಂಟ್ಗೆ. ನೀವು ಕೇಳಿದ್ರಿ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ನಾನು ಹೇಗೆ ಆಶ್ರಮಕ್ಕೆ ಬಂದೆ, ಯಾರು ನನ್ನ ಸೇರಿಸಿದ್ರು ಅನ್ನೋಕ್ಕಿಂತ ಮುಂಚೆ ನನ್ನ ಸ್ಟೋರಿ ಹೇಳ್ತೀನಿ. ಆ ಸ್ಟೋರಿ ಹೇಳಿದ್ರೇ ನಿಮ್ಗೆ ಅರ್ಥ ಆಗೋದು. ಸೊ ಇದು ನನ್ನ ಕತೆ ಅಲ್ಲ, ನಿಜವಾಗ್ಲೂ ಒಂದು ದುರಂತ ಕತೆ, ನನ್ನ ವ್ಯಥೆ ಅಂತಲೇ ಹೇಳ್ಬೋದು. ಯಾಕಂದರೆ ಚಿಕ್ಕ ವಯಸ್ಸಲ್ಲೇ ನಾನು ಅಷ್ಟು ಕಷ್ಟಪಟ್ಟಿದ್ದೀನಿ. ಸೊ ನನಗೆ ಆಗಿದ್ದೇನು, ಹೇಗೆ ನನ್ನ ತಂದೆ ತಾಯಿನ ಕಳ್ಕೊಂಡೆ, ನಾನು ಹೇಗೆ ಆಶ್ರಮಕ್ಕೆ ಬಂದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಫ್ರೆಂಡ್ಸ್, ನಾನು 3-4 ವರ್ಷ ಮಗುವಾಗಿದ್ದೆ ಅನಿಸುತ್ತೆ. ಆವಾಗ ರೈಲ್ವೆ ಸ್ಟೇಷನಲ್ಲಿ ನನ್ನ ತಂದೆ ತಾಯಿನ ನಾನು ಕಳ್ಕೊಂಡೆ. ಅವ್ರನ್ನ ನಾನು ಕಳ್ಕೊಂಡು ಇಲ್ಲ ಅವ್ರು ನಾನು ಬೇಡ ಅಂತ ನನ್ನ ಬಿಟ್ಟೋದ್ರು ನನಗೆ ಗೊತ್ತಿಲ್ಲ. ಅವ್ರನ್ನೇನಾದರೂ ನಾನು ಕಳ್ಕೊಂಡಿದ್ರೆ ನನ್ನ ಹಣೆ ಬರ ಇದು, ದೇವರ ವಿಧಿಯಾಟನೇ ಅದು ಅಂತ ತಿಳ್ಕೊಬೋದು. ಒಂದು ವೇಳೆ ಏನಾದರೂ ಅವರು ನನ್ನ ಬೇಡ ಅಂತ ಬಿಟ್ಟೋಗಿದ್ರೆ ಮನ್ಸಿಗೆ ತುಂಬಾ ಬೇಜಾರಾಗುತ್ತೆ, ನೋವಾಗುತ್ತೆ. ಯಾಕೆ ನನ್ನ ಬೇಡ ಅಂತ ಬಿಟ್ಟೋದ್ರು ಅಂತ. ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಬಟ್ ನೆನೆಸ್ಕೊಂಡಾಗ ನನ್ನ ಮೈಂಡಲ್ಲಿ ಬರೋ ವಿಷನ್ ಏನು ಅಂತಂದರೆ, ನಾನು ರೈಲ್ವೆ ಸ್ಟೇಷನ್ನು ಪ್ಲ್ಯಾಟ್ಫಾರ್ಮ್ ಆ ಕಡೆ ಸೈಡಲ್ಲಿದ್ದೀನಿ. ಮೂವಿಂಗ್ ಟ್ರೈನಿಂದ ಅವ್ರು ನನ್ನ ನೋಡ್ತಾ ಇದ್ದಾರೆ. ಇದು ನನ್ನ ವಿಷನ್ನು. ಸೊ ನನಗಿನ್ನೇನು ನೆನಪಿಲ್ಲ. ಈ ಒಂದು ಘಟನೆನೇ ನನಗೆ ತುಂಬ ತೀವ್ರವಾಗಿ ನನ್ನ ಮನಸ್ಸಿಗೆ ನೋವು ಮಾಡಿರೋದಕ್ಕೆ ಅದೊಂದೇ ಘಟನೆ ನನಗೆ ನೆನಪಿರೋದು. ನಿಜಕ್ಕೂ ನನ್ನ ಹೆತ್ತ ತಂದೆ ತಾಯಿ ಹೇಗಿದ್ದಾರೆ ಅನ್ನೋದು ಕೂಡ ಅವ್ರ ಮುಖನೂ ನನಗೆ ನೆನಪಿಲ್ಲ. ನಿಜ, ಈ ಪ್ರಪಂಚದಲ್ಲಿ ಯಾರಾದರೂ ಹೆತ್ತ ತಂದೆ ತಾಯಿನ ನೋಡ್ದಿರ ಇದ್ದಾರೆ ಅಂತಂದರೆ ಅವ್ರ ಮುಖನೂ ನೆನಪಿಲ್ಲ ಅನ್ನೋದಿದ್ದರೆ ಅದು ನಾನೇ ಹೇಳ್ಬೋದು. ನನ್ನ ದೃಷ್ಟಿ ಇನ್ಯಾರೂ ಇಲ್ಲ. ಅಪ್ಪ ಅಮ್ಮ ಹೇಗಿದ್ದಾರೆ, ಎಲ್ಲಿದ್ದಾರೆ ಏನೂ ಗೊತ್ತಿಲ್ಲ. ನನಗೆ ಅಣ್ಣ ಇದ್ದಾನೆ ಅಂತಲೂ ಅನಿಸುತ್ತೆ. ಬಟ್ ಅಣ್ಣನ ಮುಖನೂ ಗೊತ್ತಿಲ್ಲ ನನಗೆ. ಅವ್ರ ಮುಖದ ನೆನಪೇ ಇಲ್ಲ ನನಗೆ. ಆ ಥರ ಹೋಗಿದ್ದಾರೆ, ನಾನು ಕಳ್ಕೊಂಡಿದ್ದೀನಿ. ನಾನು ತುಂಬ ಹೊತ್ತು ಕಾದೆ ರೈಲ್ವೆ ಸ್ಟೇಷನಲ್ಲಿ. ನನ್ನ ಹೆತ್ತ ತಂದೆ ತಾಯಿ ಬರ್ತಾರೆ, ನನ್ನ ಕರ್ಕೊಂಡು ಹೋಗ್ತಾರೆ ಅಂತ ತುಂಬ ಕಾದೆ. ಅಳು ಬಂದಂಗೆ ಆಗೋಯ್ತು. ಹತ್ಕೊಂಡ್ಬಿಟ್ಟೆ. ಸುತ್ತಮುತ್ತ ನೋಡ್ತಾ ಇದ್ದೀನಿ, ಎಲ್ಲೂ ನಮ್ಮ ಅಪ್ಪ ಅಮ್ಮ ಕಾಣಿಸ್ತಾ ಇಲ್ಲ. ಯಾರೂ ನನ್ನ ಸಹಾಯಕ್ಕೆ ಬರ್ತಿಲ್ಲ. ಯಾಕೆ ನೀನು ಅಳ್ತಾ ಇದೆಯಾ ಅಂತಲೂ ಯಾರೂ ಕೇಳಿಲ್ಲ. ಆಮೇಲೆ ಅದು ಹೇಗೆ ನಾನು ರೋಡ್ ಸೈಡಿಗೆ ಬಂದೆ ಅಂತಲೂ ಗೊತ್ತಿಲ್ಲ. ಅಪ್ಪ ಅಮ್ಮ ಹುಡ್ಕೊಂಡು ಅಮ್ಮ ಅಮ್ಮ ಅಂತ ಹತ್ಕೊಂಡು ಬೀದಿ ಎಲ್ಲ ಸುತ್ತಾ ಇದ್ದೀನಿ ನಾನು. ಎಲ್ಲೂ ಕಾಣಿಸ್ಲಿಲ್ಲ. ಎಷ್ಟು ದಿನಗಳಾಯಿತು ಅನ್ನೋದು ಕೂಡ ನನಗೆ ನೆನಪಿಲ್ಲ. ಒಂದು ಕಡೆ ಅಮ್ಮ ಬೇಕು ಅಂತ ಅಳ್ತಾ ಇದ್ದೀನಿ, ಒಂದು ಕಡೆ ಹಸುವು. ಈ ಜಗತ್ತಲ್ಲಿ ಯಾರೂ ನಂಗೆ ಸಹಾಯ ಮಾಡ್ತಾಯಿಲ್ಲ. ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾಯಿಲ್ಲ. ಅಂಥ ಕೆಟ್ಟ ಪರಿಸ್ಥಿತಿಯಲ್ಲಿ ನಾನಿದ್ದೆ. ಹಾಗೆ ನಾನು ರೋಡಲ್ಲಿ ಹೋಗುವಾಗ ಯಾರೋ ಸಿಗರೇಟ್ ಸೇರಿ ಅಲ್ಲೇ ಬಿಸಾಕಿ ಹೋಗ್ಬಿಟ್ಟಿದ್ರು. ನಾನು ಅದ್ರ ಮೇಲೆ ಕಾಲಿಕ್ಬಿಟ್ಟು ಆ ಗಾಯದಿಂದ ಆ ನೋವು ತಿಂದ್ಕೊಂಡು ನಾನು ಒಂದು ಕಡೆ ಕುತ್ಕೊಂಡ್ಬಿಟ್ಟೆ. ನೀವೇ ಯೋಚನೆ ಮಾಡಿ, 3-4 ವರ್ಷದ ಮಗು, ಅಪ್ಪ ಅಮ್ಮನ ಕಳ್ಕೊಂಡಿದೆ, ಅಮ್ಮ ಬೇಕು ಅಂತ ಅಳ್ತಿದೆ, ಬೀದಿ ಬೀದಿ ಸುತ್ತಾ ಇದೆ. ಒಂದು ಕಡೆ ಹಸು, ಒಂದು ಕಡೆ ಬಿಸಿಲು, ಒಂದು ಕಡೆ ಆ ಮಗುಗೆ ಸುಸ್ತಾಗಿದೆ. ಹಾಗೆ ಆ ಮಗುಗೆ ಕಾಲಿಗೆ ಗಾಯ ಆಗಿದೆ ಅಂತಂದರೆ ಆ ಮಗು ಪರಿಸ್ಥಿತಿ ಹೆಂಗಿರುತ್ತೆ ಅಂತ ನಿಜವಾಗ್ಲೂ ಚಿಕ್ಕ ವಯಸ್ಸಲ್ಲೇ ನಾನು ಅಷ್ಟು ಕಷ್ಟಪಟ್ಬಿಟ್ಟಿದ್ದೀನಿ. ನನಗೆ ಚಿಕ್ಕ ವಯಸ್ಸಲ್ಲೇ ಗೊತ್ತಾಗೋಯಿತು ಅಮ್ಮನ ಬೆಲೆ ಏನು ಅಂತ ಗೊತ್ತಾಯಿತು, ಅನ್ನದ ಬೆಲೆ ಏನು ಅಂತ ಗೊತ್ತಾಯಿತು, ಅಪ್ಪ ಅಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ ಅಂತ ನನಗೆ ಆ ಚಿಕ್ಕ ವಯಸ್ಸಲ್ಲೇ ನನಗೆ ಗೊತ್ತಾಗೋಯಿತು. ನಾನು ಅವತ್ತು ಪಟ್ಟಿದ್ದ ಕಷ್ಟ ಆ ದೇವರು ನೋಡೋಕ್ಕಾಗಿಲ್ಲ ಅನಿಸುತ್ತೆ. ಅದಕ್ಕೆ ದೇವರೇ ಅವ್ರ ರೂಪದಲ್ಲಿ ಬಂದು ನನ್ನ ಕಾಪಾಡಿದ್ರು. ನಿಜವಾಗ್ಲೂ ಅವರು ದೇವ್ರ ಥರ ಬಂದು ನನ್ನ ಕಾಪಾಡಿದ್ರು. ಹಸುಗೆ ಒಂದು ಕಡೆ ಹತ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೆ ನನ್ನ. ಅವರು ಬರುವಾಗ ನನ್ನ ನೋಡಿದ್ದಾರೆ. ನಾನು ಅಳ್ತಾ ಇರೋದು ನೋಡಿ ಯಾರು ಏನು ಅಂತ ಕೇಳಿ ಯಾರೂ ಇಲ್ಲ ಅಂತ ಗೊತ್ತಾದಮೇಲೆ ಅವರು ನನ್ನ ಆಶ್ರಮಕ್ಕೆ ಕರ್ಕೊಂಡು ಬಂದರು. ಅವರು ಒಂದು ಆಶ್ರಮದಲ್ಲಿ, ಮಕ್ಕಳ ಆಶ್ರಮದಲ್ಲಿ ಕೆಲಸ ಮಾಡ್ತಿರುವಂಥ ಆಶ್ರಮದ ಮುಖ್ಯಸ್ಥರು ಅವರು. ಅದ್ರ ಬಗ್ಗೆ ನನಗೆ ಡೀಟೇಲಾಗಿ ಗೊತ್ತಿಲ್ಲ. ನಿಜವಾಗ್ಲೂ ದೇವ್ರ ಥರ ಬಂದು ಸಹಾಯ ಮಾಡಿದ್ದಾರೆ. ನನಗೆ ಅವ್ರ ಮುಖನೂ ನೆನಪಿಲ್ಲ. ನಾನು ತುಂಬ ಋಣಿಯಾಗಿರ್ತೀನಿ ಅವ್ರಿಗೆ. ನಿಜವಾಗ್ಲೂ ಅವ್ರನ್ನ ತುಂಬ ನೆನೆಸ್ಕೊತೀನಿ. ಯಾಕಂದರೆ ಅವ್ರು ನನ್ನ ಆಶ್ರಮಕ್ಕೆ ಕರ್ಕೊಂಡು ಬಂದಿದ್ದಕ್ಕೆ ನನ್ನ ಲೈಫ್ ಚೇಂಜ್ ಆಗಿದ್ದು. ಇಲ್ಲಾಂದರೆ ಬೀದಿಯಲ್ಲಿ ಹಸುವಿಗೆ ಸತ್ತೋಗ್ತಾಯಿದ್ದೆ ನಾನು. ಒಂದು ಕಡೆ ಹಸು, ಒಂದು ಕಡೆ ಅಮ್ಮ ಅಂತ ಅಳ್ತಿದ್ರೆ ಯಾರೂ ಬಂದು ನೋಡಿಲ್ಲ ನನಗೆ. ಅವ್ರು ಬಂದು ನನ್ನನ್ನು ನಿಜವಾಗ್ಲೂ ಕಾಪಾಡಿದ್ರು. ಅವ್ರು ನನ್ನ ಆಶ್ರಮಕ್ಕೆ ಕರ್ಕೊಂಡು ಬಂದಮೇಲೆ ನನ್ನ ಲೈಫೇ ಚೇಂಜ್ ಆಗೋಯಿತು. ನಿಜಕ್ಕೂ ಅವ್ರು ಎಲ್ಲೇ ಇದ್ದರೂ ಚೆನ್ನಾಗಿರಲಿ ಅಂತ ನಾನು ಹಾರೈಸ್ತೀನಿ. ಅಟ್ಲೀಸ್ಟ್ ಅವ್ರಿಗೊಂದು ಥ್ಯಾಂಕ್ ಯು ಹೇಳೋಕ್ಕೂ ನನಗಾಗಲಿಲ್ಲ ಅನ್ನೋದು ನನಗೆ ಇವತ್ತಿಗೂ ಇದೆ ಆ ನೋವು. ಅವರು ಯಾರು ಏನು ಅಂತಲೂ ಗೊತ್ತಿಲ್ಲ. ಅವ್ರಿಗೊಂದು
ಥ್ಯಾಂಕ್ಸ್ ಹೇಳಬೇಕಿತ್ತು, ಅವ್ರನ್ನೊಂದು ಸರಿ ಭೇಟಿ ಆಗಬೇಕಿತ್ತು ಅನ್ನೋದು ನನ್ನ ಮನಸ್ಸಲ್ಲಿ ಇವಾಗೂ ಇದೆ. ಬಟ್ ಅದಾಗಲಿಲ್ಲ, ಯಾಕಂದರೆ ಅಷ್ಟು ಚಿಕ್ಕ ವಯಸ್ಸು ನನಗೆ, ಯಾವುದು ನೆನಪು ಇಲ್ಲ, ನಾನು ಯಾವ ಡಿಸಿಷನ್ನು ತೊಗೊಳಕ್ಕಾಗ್ದಿರೋಂಥ ವಯಸ್ಸದು. ಸೊ ಆ ವಯಸ್ಸಲ್ಲಿ ನನಗೆ ಹಂಗಾಗಿದ್ದಕ್ಕೆ ನಾನು ಅವ್ರಿಗೆ ಏನೂ ಅವ್ರನ್ನ ಭೇಟಿ ಮಾಡೋಕ್ಕೂ ಆಗಲಿಲ್ಲ. ನಿಜವಾಗ್ಲೂ ದೇವ್ರ ಹತ್ರ ಇವಾಗೂ ಕೇಳ್ಕೊತೀನಿ, ನಾವು ಅವರೆಲ್ಲೇ ಇದ್ದರೂ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು. ಅದಾದಮೇಲೆ ಅವರು ನನ್ನನ್ನು ಆಶ್ರಮಕ್ಕೆ ಕರ್ಕೊಂಡು ಬಂದರು. ಆಮೇಲೆ ನನ್ನ ಲೈಫ್ ಹೇಗೆ ಚೇಂಜ್ ಆಯಿತು, ನಮ್ಮ ಅಪ್ಪ ಅಮ್ಮ ಹೇಗೆ ನನ್ನ ತಗೊಂಡು ಬಂದು ದತ್ತು ತಂದು ಸಾಕಿದ್ರು, ನಮ್ಮ ಅಪ್ಪ ಅಮ್ಮನ ಭೇಟಿಯಾಗಿದ್ದೆ ಹೇಗಿತ್ತು ಅನ್ನೋದನ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಸೊ ಫ್ರೆಂಡ್ಸ್, ಇದು ನನ್ನ ಕಥೆ ಆಗಿತ್ತು. ನಿಜವಾಗ್ಲೂ ಚಿಕ್ಕ ವಯಸ್ಸಲ್ಲೇ ತುಂಬ ಕಷ್ಟಪಟ್ಟಿದ್ದೀನಿ. ಕಷ್ಟ ಅನ್ನೋಕ್ಕಿಂತ ಯಾವ ಜನ್ಮದ ಕರ್ಮನೋ ಆ ಕರ್ಮ ಅನುಭವಿಸಿದ್ದೀನಿ ಅಂತಲೇ ಹೇಳ್ಬೋದು. ನನ್ನ ತಂದೆ ತಾಯಿನ ನೆನೆಸ್ಕೊಂಡಿರೋ ದಿನವೇ ಇಲ್ಲ, ಆಗಾಗ ನೆನೆಸ್ಕೊತಾನೆ ಇರ್ತೀನಿ. ನಾನು ಎಮೋಷ್ನಲ್ ಆಗ್ತೀನಿ ಅನ್ನೋ ಕಾರಣಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರಲಿಲ್ಲ. ಹಾಗೆ ಹತ್ಕೊಂಡ್ಬಿಡ್ತೀನಿ ಅವ್ರನ್ನ ನೆನೆಸ್ಕೊಂಡಾಗಂತ. ನನ್ನ ಅಪ್ಪ ಅಮ್ಮನೂ ಜಾಸ್ತಿ ನೆನೆಸ್ಕೊಳ್ಳಲ್ಲ. ಫ್ರೆಂಡ್ಸ್, ಒಂದು ವೇಳೆ ಏನಾದರೂ ನನ್ನ ತಂದೆ ತಾಯಿ ನನ್ನ ಬೇಡ ಅಂತ ಏನಾದರೂ ಬಿಟ್ಟೋಗಿದ್ರು ಕೂಡ ನಂಗೆ ಅವ್ರ ಮೇಲೆ ಬೇಜಾರಿಲ್ಲ. ಯಾಕಂತಂದರೆ ಅವ್ರು ನನಗೆ ಜನ್ಮ ಕೊಟ್ಟಿದ್ದಾರೆ, 3-4 ವರ್ಷವರೆಗೂ ಅವ್ರು ನನ್ನ ಸಾಕಿದ್ದಾರೆ. ಏನಾಯಿತೋ ಏನೋ ಗೊತ್ತಿಲ್ಲ, ಅವರಿಂದ ದೂರ ಆಗಿದ್ದೀನಿ. ಅವರು ಎಲ್ಲೇ ಇರಲಿ, ನನ್ನ ಹೆತ್ತ ತಂದೆ ತಾಯಿ ಎಲ್ಲೇ ಇರಲಿ, ಚೆನ್ನಾಗಿರಲಿ, ನಗ್ನಗ್ತಾ ಖುಷಿಯಾಗಿರಲಿ. ನನ್ನ ಅಣ್ಣನೂ ಅಷ್ಟೇ, ಅವನು ಖುಷಿಯಾಗಿರಲಿ, ಆರಾಮಾಗಿ ಚೆನ್ನಾಗಿರಲಿ ಅಂತ ಬಯಸ್ತೀನಿ. ಹಾಗೆ ನಾನು ಚಿಕ್ಕ ವಯಸ್ಸಲ್ಲಿ ನಾನು ಪಟ್ಟಿದ್ದ ಕಷ್ಟ ನನ್ನ ಶತ್ರುಗಳು ಬೇಡ, ಯಾರಿಗೂ ಆ ವಯಸ್ಸು ಪಡೋ ಕಷ್ಟ ಅಲ್ಲ ಅದು, ಯಾರಿಗೂ ಆ ಥರ ಆಗೋದು ಬೇಡ ಅಂತ ನಾನು ಕೇಳ್ಕೊತೀನಿ. ಸೊ ಆಶ್ರಮಕ್ಕೆ ಬಂದಮೇಲೆ ನನ್ನ ಲೈಫ್ ಹೆಂಗೆ ಚೇಂಜ್ ಆಯಿತು ಅನ್ನೋದನ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಫ್ರೆಂಡ್ಸ್, ಪ್ರತಿಯೊಂದು ಇನ್ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಯಾಕಂದರೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ನಾನು ನಗ್ನಗ್ತಾ ಆರಾಮಾಗಿ ಖುಷಿಯಾಗೇ ಇರ್ಬೋದು, ಬಟ್ ಮನಸ್ಸಲ್ಲಿ ತುಂಬಾ ನೋವಿದೆ. ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡಿಕೊಂಡ್ರೆ ನಿಜಕ್ಕೂ ನನಗೆ ಹಗುರ ಅನಿಸುತ್ತೆ ಮನಸ್ಸು. ಸೊ ಅದಕ್ಕೆ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನನಗೆ ಇನ್ನೇನು ಬೇಡ ನಿಮ್ಮಿಂದ, ನಾನಿದ್ದೀನಿ ಅನ್ನೋ ಒಂದು ಸಪೋರ್ಟ್ ನೀವು ನನಗೆ ಕೊಟ್ಟರೆ ಸಾಕು ಅಂತ ಕೇಳ್ಕೊತೀನಿ. ಸೊ ನಿಮ್ಮ ಕಮೆಂಟ್ಗೆ ನಾನು ಉತ್ತರ ಕೊಟ್ಟಿದ್ದೀನಿ ಅಂತ ಅನಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಎವ್ರಿವನ್.